ನಿನಗೇನು ಆಗಿಲ್ಲಲ್ಲ ಪುಟಿ? ಇಲ್ಲ ಅಣ್ಣ, ಆದರೆ ಇವಳು ನನ್ನನ್ನು ತಳ್ಳಕ್ಕೆ ನೋಡಿದ್ಲು. ಇಲ್ಲ ನರಸಿಂಹ, ಅವಳು ಫೋನಲ್ಲೇನೋ ತೋರಿಸ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅದನ್ನ ನೋಡೋದಕ್ಕೆ ಫೋನ್ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಆ ಸ್ಟ್ರಗಲಲ್ಲಿ ಸ್ವಲ್ಪ ಜಾರದ್ಲು ಅಷ್ಟೇ. ಮುಚ್ಚ ಬಾಯಿ! ನೀನು ನಿನ್ನ ಫ್ರೆಂಡ್ಸ್ ಎಷ್ಟು ಕಿತ್ತೋಗಿರೋ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪುಟ್ಟಿ, ನನ್ನ ತಂಗಿನ ತಳ್ಳಕ್ ನೋಡಿದ್ಯಲ್ಲ? ಇಷ್ಟು ದಿನ ನೀನು ಹೇಳಿದ್ನೆಲ್ಲ ಕೇಳಿ ನೀನು ತಾಳಕ್ಕೆ ಕುಣಿತಿದ್ದೆ. ಆದರೆ ಇನ್ಮೇಲೆ ನಿನ್ನ ಆಟ ನಡೆಯಲ್ಲ. ನಾನು ಪುಟ್ಟಿ ಹೇಳ್ದಂಗೆ ನೀನೇ ತಾನೇ ಬೆಳೆದಿಂಗಳ ಮೇಲೆ. ಹೌದು. ಎಲ್ರೇ ಹೋಗ್ತಿದ್ದೀರಾ? ನನ್ನನ್ನು ಬಿಟ್ಟು ಹೋಗ್ಬೇಡ್ರೆ. ಒಂದ್ ನಿಮಿಷ ಇರ್ರೆ. ನೋಡಿದ್ಯಾ, ಇಷ್ಟೇ ನೀನು ಯೋಗ್ಯತೆ. ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಮನ್ಸಲ್ಲಿ ಒಳ್ಳೆ ಗುಣ ಇಲ್ಲ ಅಂದರೆ ಜೊತೆ ಯಾರೂ ಇರಲ್ಲ. ಇಷ್ಟು ದಿನ ನೀನೇ ಬೆಳೆದಿಂಗಳ ಬಾಲೆ ಅಂತ ಹೇಳ್ಕೊಂಡು ನನ್ನ ಎಮೋಷನ್ ಜೊತೆ ಆಟ ಆಡ್ದೆ ಅಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಕೊಡೋರ್ಗೂ ನಾನೇನು ಸುಮ್ಮನೆ ಬಿಡಲ್ಲ ಕಣೆ. ಒಂದ್ಸಲ ಲವ್ ಮಾಡಿ ಸಾಕು ಹೋಗಿ ಮೋಸ ಹೋಗಿದ್ದೆ. ಅದನ್ನ ನೀನು ಮತ್ತೆ ಎನ್ಕ್ಯಾಶ್ ಮಾಡ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹಾಗೆ ಮೋಸ ಮಾಡಿದೆ ಅಂತ ನಾನು ನಿನ್ಗೇನು ಮಾಡಿದ್ದೀನಿ? ಪ್ರತಿ ಹಂತದಲ್ಲೂ ನನ್ನ ವಿರುದ್ಧ ಮಾತಾಡ್ತಿದ್ದೆ, ನನ್ನನ್ನು ಹೀಯಾಳಿಸ್ತಿದ್ದೆ, ನಮ್ಮಪ್ಪನ್ನ ಗೋಳು ಹೊಯ್ಕೋತಿದ್ದೆ, ಎಲ್ರ ಮುಂದೆ ನನಗೆ ಅವಮಾನ ಆಗೋ ಥರ ಮಾಡ್ತಿದ್ದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಹೇಳಿ ಅಲ್ಲ. ನಾನು SI ಮಗಳು ಸಂಜನಾ. ನಿಮ್ಮಪ್ಪನಿಗೂ ನಿನಗೂ ಊರ ಮುಂದೆ ನಿಲ್ಲಿಸಿ ಚಪ್ಪಲಿ ಹಾರ ಹಾಕಿಸಿ ನಡು ಬೀದಿ ಕರ್ಕೊಂಡೋಗಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸೋವರೆಗೂ ನನಗೆ ಸಮಾಧಾನ ಆಗಲ್ಲ ಕಣೆ. ಸಾರಿ ಪುಟ್ಟಿ, ನೀನು ಎಷ್ಟು ಹೇಳಿದ್ರು ನಿನ್ನ ಮಾತು ಕೇಳಿದೆ ಅವಳು ಪರವಾಗಿ ಮಾತಾಡ್ಬಿಟ್ಟೆ.